ಇದ್ದಾವಿಲ್ಲ ತಯಾರಿಕಾ ಕೇಂದ್ರಗಳು, ಒಂದು ಪಾರ್ಟ್ಸ್ ತಯಾರು ಮಾಡೋದು ಮತ್ತೇನು ಮಾಡೋದು ಮಾಡ್ತಾ ಇದ್ದಾರೆ. ಅವ್ರು ಅಮೇರಿಕಾದವ್ರು ಅಷ್ಟೇ ಶಸ್ತ್ರಾಸ್ತ್ರಗಳು ಮಾರೋರು ಯಾರಿದ್ದಾರೆ, ರಷ್ಯಾದವ್ರು ಶಸ್ತ್ರಾಸ್ತ್ರ ಮಾರೋರು ಯಾರಿದ್ದಾರೆ, ಯುರೋಪಿಯನ್ ಯೂನಿಯನ್ಗಳು ಎಷ್ಟಿದಾವೆ ಎಲ್ಲ ಕುಡಿಬೇಕು. ಇವರು ಜಗತ್ತಿನ ಶ್ರೀಮಂತರು ಯಾಕೆ ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ, ನಮ್ಮಲ್ಲಿ ಖನಿಜ ಒಯ್ತಾರೆ, ಕಬ್ಬಿಣ ಒಯ್ತಾರೆ, ಮತ್ತೆ ಬೇಕಂತ ಒಯ್ತಾರೆ, ಶಸ್ತ್ರಾಸ್ತ್ರ ಮಾಡಿ ನಮಗೆ ಮಾರ್ತಾರೆ. ಅದನ್ನು ಬಡದಾಡಪ್ಪ ನೀವು ಭಾರತ ಪಾಕಿಸ್ತಾನ ಇಬ್ಬರು ಯುದ್ಧ ಹೋಗ್ತಾರೆ, ನಿಮ್ಮ ಜನವೂ ಸಾಯಲಿ, ನಿಮ್ಮ ನಿಸರ್ಗ ಹಾಳಾಗಿ ಹೋಗಲಿ, ನಾವು ಮಾತ್ರ ಆರಾಮಿರ್ತೀವಿ ಅಂತ. ಇವ್ರು ನೋಡಿ ಎಲ್ಲ ಶ್ರೀಮಂತ ಇಷ್ಟೆಲ್ಲ ಮಾಡಿವು. ಇವತ್ತು ಟ್ರಂಪ್ ಅಂತಾರೆ ನಾವೆಲ್ಲ ಹಾನಿ ಆಗಿದ್ವಿ ರೀ, ಭಾಳ ನಿಮ್ಗೆ ಟ್ಯಾಕ್ಸ್ ಬಿಟ್ಟಿವಿ. ಎಷ್ಟು ಟ್ಯಾಕ್ಸ್ ಅಂದ್ರೆ 3 ಲಕ್ಷ ಕೋಟಿ ರೂಪಾಯಿ ಬಿಟ್ಟಿವಿ ರೀ. ಹಾಗೆ ನೀವು ಎಷ್ಟು ಕೋಟಿ ರೂಪಾಯಿಗಳು ನೋಡಿದ್ದೀರಪ್ಪ ಇಲ್ಲಿವರೆಗೆ? ಅದ್ರದ್ದು ಏನೋ ನಮ್ಮ ಮೋದಿಯವ್ರು ಮಾತಾಡ್ತಾರ? ಇಲ್ಲ ಮೌನಾಗಿ ಬಿಟ್ಟಿದ್ದಾರೆ. ಹೌದಪ್ಪ ಅವರು ಟ್ಯಾಕ್ಸ್ ನಾವು ಹೆಚ್ಚಾಕಿದ್ವಿ ಅನ್ನೋಂಗೆ ಮೌನಾಗಿದ್ದಾರೆ, ನಮ್ಮದು ತಪ್ಪು ಅನ್ನೋಂಗೆ ಮೌನಾಗಿದ್ದಾರೆ. ಕಾಡೆಲ್ಲ ನಾಶ ಇವತ್ತು ಮತ್ತು ಹೋಗಿ ಬಿಡಪ್ಪ ಕಡ್ಕೊಂಡು ಹೋಗಿದ್ದಾರೆ, ಮಾಡಿದಾರೆ, ಹಾಳಾಗಿ ಹೋಗುವಂತಂದ್ರೆ ಅದರ ಪುನರುಜ್ಜೀವನ ಮಾಡ್ತಾರೆ ಇವರು ಈ ವ್ಯಾಪಾರಿಗಳು. ಇಲ್ಲಿ ದೊಡ್ಡನವರು ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಮಿಸರ್ಸ್ ದೊಡ್ಡನವ್ರು ಬ್ರದರ್ಸ್ ಕಂಪ್ನಿಯವರು ಹೋಗಿ ಕಾಡು ಎಂಟು ಹಟ್ಕೊಂಡಿದ್ದಾರೆ ಎಕ್ಸ್ಟ್ರಾ, ಅಲ್ಲಿ ಗಿಡ ಹಚ್ತಾರೆ, ಮತ್ತೇನೋ ಮಾಡ್ತಾರೆ, ಆ ಗಿಡಗಳನ್ನ ಬೆಳೆಸಿ ತಂಪು ಉಳಿಸ್ತಾರೆ. ಇಲ್ಲ ರೀ, ಅದು ಇಲ್ಲ ಕೊಲ್ಲ ಕಿತ್ಕೊಳ್ಳೋದು ನಮಗೆ ನಿಮಗೇನು ಸಂಬಂಧ ಇಲ್ಲ. ಆದ್ರೆ ಹಣ್ಣದು ಬಿಡೋದು ನೋಡ್ರಿ 11.82 ಲಕ್ಷ ಟನ್ ಅದ್ರ ಹೊರಗೆ ತೆಗ್ದಾರಂತ ಷರತ್ತು ಉಲ್ಲಂಘಿಸಿ. ಕೆಲವು ಷರತ್ತಾಗಿರ್ತಾರೆ, ಇಷ್ಟ ಕಡಿಬೇಕು, ಇಷ್ಟ ತೊಗೋಬೇಕು, ಇಷ್ಟ ಗಿಡ ಕಡಿಬೇಕು, ಇಷ್ಟ ತೂಕ ಆಗಬೇಕು, ಎಲ್ಲ ಷರತ್ತುಗಳು ಭಾಳ ಇರ್ತಾವೆ. ನಿಸರ್ಗ ಕಾಯ್ಕೋಬೇಕು, ಗಿಡ ಹಚ್ಚಬೇಕು. ಅದಕ್ಕೆ ಇವತ್ತಿನ ದೊಡ್ಡ ಪ್ರಶ್ನೆ ಇರ್ತದೆ, ಈ ಗಣಿಗಾರಿಕೆಯನ್ನು ಯಾಕೆ ನಿಷೇಧ ಮಾಡಬಾರ್ದು ಅಂತ. ಇವರಿಂದ ನೋಡ್ರಿ ಈ ಗಣಿಗಾರಿಕೆ ಈ ಇದನ್ನು ಕಬ್ಬಿಣ ಮಾರೋ ಯಾರಿಗೆ ಮಾರೋರು, ಮತ್ತೊಂದು ದೇಶಕ್ಕೆ ಮಾರೋರು. ನಮ್ಮಲ್ಲಿದ್ದಂಥ ಈ ಕಾರ್ಪೊರೇಟ್ಗಳಿದ್ದಂಥ ಹೋಗಿ ಬಿಡಪ್ಪ ದೊಡ್ಡ ದೊಡ್ಡ ಕಾರ್ಖಾನೆ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ 32 ಆಗಿದಾವೆ ಏನಪ್ಪ ಈಗಾಗಲೇ ಹೋಗಿದ್ದಾವೆ ಕಾರ್ಪೊರೇಟ್ ಕೈಯಾಗ. ಈ ಏನೋ ನಮ್ಮ PSUಗಳು ಅಂದರೆ ಸಾರ್ವಜನಿಕ ವಲಯದ ಉದ್ಯಮಿಗಳು ಯಾವ ಲಾಭ ಆಗಿಲ್ಲ. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಬಂದು ಅದಂಗೆ ಆಗಿದ್ದು ಎಲ್ಲ ಜೋಳ ಇರ್ತವೆ ಎಲ್ಲನೂ ಕೇಳಿಕೊಳ್ಳೆ ನಡೆದಿದ್ದು ಅಲ್ಲಿ ಕಾರ್ಮಿಕರು ಒಂದು 2 ಸಾಯ್ತಾ ಇದ್ದಾರೆ. ಬಂಗಾರ ಗಣಿಗಾರಿಕೆದ್ದು ಕೋಲಾರ ಅದು ಲಾಸ್ ಆಗದಾವ. ಯಾವ ತೊಗೊಂಡಿದ್ರು ಹಡ್ಡಿ ತೊಗೊಂಡು ಹೋಗಿಬಿಡ್ತಾರೆ, ಬೇರೆ ಮಾರಿಬಿಡೋದು. ಅಂದರೆ ಅವ್ರು ಅದು ನಮಗೆ ಮಾರ್ತಾ ಹೊಳಿತಂದು ನಮ್ಮಲ್ಲೇ ಕಬ್ಬಿಣ